ಓಂ ಅವಾಚ್ಯೈ ದಿಶೆ ಯಾಶ್ಚಿ ದೇವತಾ ಇತಸ್ಯಾಂಪತಿ ವಸಂತೆ ಏತಾಭ್ಯಶ್ಚ ನಮೋ ನಮಃ ಅಂತ ದಕ್ಷಿಣ ದಿಕ್ಕಿಗೆ ನಮಸ್ಕಾರ ನಾವು ಮಾಡುವಂತಹ ಒಂದು ಮಂತ್ರ. ದಕ್ಷಿಣ ದಿಕ್ಕಿಗೆ ನಮಸ್ಕಾರ. ಯಾಶ್ಚಿ ದೇವತಾ ಏತಸ್ಯಾಂಪತಿ ವಸಂತೆ, ಈ ದಕ್ಷಿಣ ದಿಕ್ಕಿನಲ್ಲಿ ಯಾವ ದೇವತೆಗಳಿದ್ದಾರೋ ಅವರಿಗೂ ಕೂಡ ನಮಸ್ಕಾರ ಅಂತ ನಾವು ಹೇಳ್ತೇವೆ. ಸಂಧ್ಯಾ ವಂದನದಲ್ಲಿ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ದಿಕ್ಕುಗಳಿಗೆ ಮಾತ್ರ ನಮಸ್ಕಾರ ಕಂಡು ಬರ್ತದೆ. ಆಗ್ನೇಯ, ನೈಋತ್ಯ, ವಾಯವೇ, ಈಶಾನ್ಯ ದಿಕ್ಕುಗಳಿಗೆ ನಮಸ್ಕಾರ ಕಂಡು ಬರೋದಿಲ್ಲ. ಅನುಸಂಧಾನವನ್ನು ನಾವು ಹಾಗೆ ಮಾಡ್ಕೊಳ್ಬಹುದು. ನಮಗೆ ಈ ದಿಂಗ್ ನಮಸ್ಕಾರ ಮಾಡುವಾಗ ಅದನ್ನು ಕೂಡ ಅನುಸಂಧಾನ ತಂದ್ಕೋಬಹುದು. ಅವಾಚಿ ಅಂದ್ರೆ ಅವ ಅಂತ ಉಪಸರ್ಗ, ಅಂಚ ಧಾತು. ಅದರಿಂದ ಅವಾಚಿ ಎಂಬ ಶಬ್ದ ನಿಷ್ಪನ್ನ ಆಗಿದೆ. ಪ್ರಾಚಿ ಅಂದ್ರೆ ಮೊದಲು ಸೂರ್ಯನನ್ನು ಹೊಂದುವುದು ಅನ್ನೋ ಅರ್ಥ ಇತ್ತು. ಹಾಗೆ ಇಲ್ಲಿ ಅವಾಚಿ ಎಂಬ ಶಬ್ದಕ್ಕೆ ಆಮೇಲೆ ಸೂರ್ಯನನ್ನು ಹೊಂದುವುದು ಅಂತ ಈಗೇನು ಅರ್ಥ ಏನು ಕಂಡು ಬರೋದಿಲ್ಲ. ಆದ್ರೂ ಅವಾಚಿ ಅಂದ್ರೆ ಅವ ಅಂತ ಉಪಸರ್ಗ, ಅಂಚು ಗತಿ ಪೂಜನೆಯೋ ಅಂತ ಧಾತು. ಅವ ಅನ್ನೋ ಉಪಸರ್ಗಕ್ಕೆ ಗಮಲ ಅರ್ಥವನ್ನು ಕೊಡುವಂತಹ, ಗತಿ ಎಂಬ ಅರ್ಥವನ್ನು ಕೊಡುವಂತಹ ಧಾತುವನ್ನು ಸೇರಿಸಿದಾಗ ಅವಗಮನ ಅನ್ನೋ ಅರ್ಥ ಬರ್ತದೆ, ತಿಳ್ಕೊಳ್ಳೋದು ಅಂತ. ಭಗವಂತನನ್ನ ತಿಳಿದುಕೊಳ್ಳುವಂತಹ ದೇವತೆಗಳು ಆ ದಿಕ್ಕಿನಲ್ಲಿದ್ದಾರೆ. ಎಲ್ಲ ದೇವತೆಗಳು ತಿಳ್ಕೋತಾರೆ. ದಕ್ಷಿಣ ದಿಕ್ಕಿನಲ್ಲಿರುವಂತಹ ಯಮ ಮೊದಲಾದ ದೇವತೆಗಳು ಕೂಡ ಆ ಭಗವಂತನನ್ನು ತಿಳಿತಾರೆ. ಅದಕ್ಕಾಗಿ ಆದ್ರಿಂದ ಆ ದಿಕ್ಕನ್ನು ಅವಾಚಿ ಅಂತ ಹೀಗೆ ವರ್ಣನೆ ಮಾಡಬೇಕು. ಈ ಅವಾಚಿ ದಿಕ್ಕನ್ನ ದಕ್ಷಿಣ ಅಂತ ಕೂಡ ಹೇಳ್ತಾರೆ. ಅದನ್ನು ಯಾಕೆ ಹಾಗೆ ಹೇಳ್ತಾರೆ ಅಂತ ಅನ್ನೋದನ್ನು ಈಗ ನೋಡೋಣ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ 109ನೇ ಅಧ್ಯಾಯದಲ್ಲಿ ಗರುಡ ಮತ್ತು ಗಾಲವರ ಪ್ರಯಾಣದಲ್ಲಿ 108ನೇ ಅಧ್ಯಾಯದಲ್ಲಿ ಪೂರ್ವ ದಿಕ್ಕಿನ ಬಗ್ಗೆ ನೋಡಿದ್ದೇವೆ. 109ನೇ ಅಧ್ಯಾಯದಲ್ಲಿ ದಕ್ಷಿಣ ದಿಕ್ಕಿನ ಬಗ್ಗೆ ನೋಡೋಣ. ಇಯಂ ವಿವಸ್ವತಾ ಪೂರ್ವಂ ಶ್ರೌತೇನ ವಿಧಿನಾ ಕಿಲ ಗುರವೇ ದಕ್ಷಿಣಾದತ್ತ ದಕ್ಷಿಣೇ ತುಚ್ಯತೆ ಚ ದಿಕ್. ಈ ಹಿಂದೆ ಸೂರ್ಯ ಯಜ್ಞ ಮಾಡಿ ಕಶ್ಯಪರಿಗೆ ಈ ದಿಕ್ಕನ್ನ ದಾನ ಕೊಟ್ಟ. ದಕ್ಷಿಣೆಯ ರೂಪದಲ್ಲಿ ಕೊಟ್ಟದ್ರಿಂದ ಇದಕ್ಕೆ ದಕ್ಷಿಣ ಅಂತ ಹೀಗೆ ಹೇಳ್ತಾರೆ. ಪಿತೃದೇವತೆಗಳೆಲ್ಲ ಇಲ್ಲೇ ಇದ್ದಾರೆ. ಅತ್ರ ಲೋಕತ್ರಯಸ್ಯಾಸ್ಯ ಪಿತೃಪಕ್ಷಃ ಪ್ರತಿಷ್ಠಿತಃ ಅತ್ರ ಊಷ್ಮಪಾಣಾಂ ದೇವಾನಾಂ ನಿವಾಸಃ ಶ್ರೂಯತೆ ದ್ವಿಜ. ಊಷ್ಮಪರು ಅಂತ ಕರೆಸಿಕೊಳ್ಳಿರುವಂತಹ ಒಂದು ದೇವತಾ ಗಣ ಅದು ಇಲ್ಲೇ ಇದೆ. ವಿಶ್ವೇ ದೇವತೆಗಳು ಈ ದಿಕ್ಕಿನಲ್ಲಿ ಪೂಜಿತರಾಗಿ ಶ್ರಾದ್ದದಲ್ಲಿ ಭಾಗವನ್ನು ಪಡೀತಾರೆ. ಧರ್ಮದೇವತೆಯ ಬಾಗಿಲಿದು ಅಂತ ಶಾಸ್ತ್ರ ಇದನ್ನು ವರ್ಣನೆ ಮಾಡಿದೆ. ಏತದ್ವಿತೀಯಂ ದೇವಸ್ಯ ದ್ವಾರಮಾಚಕ್ಷತೆ ದ್ವಿಜ. ಮೊದಲನೇ ಬಾಗಿಲು ಪೂರ್ವ ದಿಕ್ಕು, ಎರಡನೇ ಬಾಗಿಲೇ ಈ ದ್ವಿತೀಯ ದ್ವಾರವೇ ಈ ದಕ್ಷಿಣ ದಿಕ್ಕು ಅಂತ ಶಾಸ್ತ್ರ ಹೇಳಿದೆ. ಇಲ್ಲಿ ಅನೇಕ ಜನ ದೇವರ್ಷಿಗಳು, ಪಿತೃಗಳು, ರಾಜರ್ಷಿಗಳೆಲ್ಲ ವಾಸ ಮಾಡಿಕೊಂಡಿದ್ದಾರೆ. ಅತ್ರ ದೇವರ್ಷಯೋ ನಿತ್ಯಂ ಲೋಕರ್ಷಯ ತಥಾ ಅತ್ರ ಧರ್ಮಶ್ಚ ಸತ್ಯಂ ಚ ಕರ್ಮಂ ಚ ಅತ್ರ ನಿಗದ್ಯತೆ. ಇದೇ ದಿಕ್ಕಿನಲ್ಲಿಯೇ ಎಲ್ಲಾ ಪ್ರಾಣಿಗಳು ಮಾಡುವಂತಹ ಧರ್ಮ, ಅಧರ್ಮ, ಸತ್ಯ, ಅಸತ್ಯ ಇವುಗಳ ತೀರ್ಮಾನ ಆಗೋದು. ಮೃತರಾದವರ ಕರ್ಮಗಳಿಗೆ ಅನುಗುಣವಾದ ಫಲ ಸಿಗುವುದು ಕೂಡ ಇದೇ ದಿಕ್ಕಿನಲ್ಲಿ. ಗತಿರೇಷ ದ್ವಿಜಶ್ರೇಷ್ಠ ಕರ್ಮಣಾಂ ಅವಸಾಯಿನಾಂ. ಇದೇ ದಿಕ್ಕಿನಲ್ಲಿಯೇ ಸೂರ್ಯ ದಕ್ಷಿಣಾಯನದಲ್ಲೇ ಪ್ರಯಾಣ ಮಾಡ್ತಾನೆ. ಇದು ಸಾವರ್ಣಿ ಮುನು ಮತ್ತು ಯವಕ್ರೀತ ಅವನ ಮಗನಾದಂಥ ಋಷಿಯೊಬ್ಬನಿಂದ ಮಾಡಲ್ಪಟ್ಟಂಥ ನಿಯಮ ಇದು. ಸೂರ್ಯ ಆ ನಿಯಮವನ್ನು ಯಾವತ್ತೂ ಮೀರೋದಿಲ್ಲ. ದೇಹತ್ಯಾಗ ಮಾಡಿದಂಥ ಎಲ್ಲಾ ಪ್ರಾಣಿಗಳು ಕೂಡ ಇದೇ ಮಾರ್ಗದಲ್ಲಿ ಮುಂದುವರಿತವೆ.
ಅನೇಕ ದುಷ್ಕೃತ್ಯವನ್ನು ಮಾಡಿದಂಥವರೆಲ್ಲ ಹೋಗಬೇಕಾದಂತಹ ನರಕವೂ ಕೂಡ ಇದೇ ದಿಕ್ಕಿನಲ್ಲೇ ಇದೆ. ಇದೇ ದಕ್ಷಿಣಾಯನದಲ್ಲಿಯೇ ಸಾಮಾನ್ಯವಾಗಿ ವರ್ಷಾಕಾಲ, ಮಳೆಗಾಲ ಅಂತ ಅನ್ನೋದು ಪ್ರಾರಂಭ ಕಾಣುತ್ತದೆ. ಅತ್ರಾವೃತ್ತೋ ದಿನಕರಃ ಸುರಸಂ ಕ್ಷರತೆ ಪಯಃ. ಹೀಗೆ ಅವಾಚಿ ಎಂಬ ಶಬ್ದಕ್ಕೆ ನೇರವಾಗಿ ಅರ್ಥ ಸಿಗದೆ ಹೋದರೂ ಕೂಡ ದಕ್ಷಿಣ ಎಂಬ ಶಬ್ದದ ಅರ್ಥವನ್ನು ನಾವು ನೋಡಿದೆವು. ದಕ್ಷಿಣ ರೂಪವಾಗಿ ಸೂರ್ಯ ಕಶ್ಯಪರಿಗೆ ಈ ದಿಕ್ಕನ್ನು ಕೊಟ್ಟಿದ್ದರಿಂದ ಇದು ದಕ್ಷಿಣ. ದಕ್ಷಿಣ ಎಂಬ ಶಬ್ದಕ್ಕೆ ಅರ್ಥವನ್ನ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಅದು ಲಕ್ಷ್ಮೀದೇವಿಯನ್ನು ಹೇಳ್ತದೆ. ದಕ್ಷೆ ಬಲಭಾಗದಲ್ಲಿ ಇನಹ ಯಸ್ಯಾಹಸ, ಪರಮ ರಮಾನಾರಾಯಣರಿಬ್ಬರು ಕೂಡ ಜೊತೆಗೆ ಕೂತ್ಕೊಂಡಾಗ ಬಲಭಾಗದಲ್ಲಿ ನಾರಾಯಣ ಇರ್ತಾನೆ, ಎಡಭಾಗದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ದಕ್ಷೆಯ ಬಲಭಾಗದಲ್ಲಿ ಇನಹ ಪತಿಯಾದ ನಾರಾಯಣ ಇರುವುದರಿಂದ ಅವಳನ್ನು ದಕ್ಷಿಣ ಅಂತ ಹೇಳ್ತಾರೆ. ಆ ಲಕ್ಷ್ಮೀದೇವಿಯೇ ಯಜ್ಞಾದಿಗಳಲ್ಲಿ ನಾವು ಕೊಡುವಂತಹ ದಕ್ಷಿಣೆಗೆ ಅಭಿಮಾನಿನಿ. ಆ ದಕ್ಷಿಣ ದಿಕ್ಕಿನಲ್ಲಿ ಮಾಡಿದಂತಹ ಯಜ್ಞದಲ್ಲಿ ಸೂರ್ಯ ದಕ್ಷಿಣೆಯಾಗಿ ಕೊಟ್ಟಿದ್ದರಿಂದ ಅದಕ್ಕೆ ದಕ್ಷಿಣ ಅಂತ ಬಂತು ಅಂತ ನಾವು ಧ್ಯಾನಿಸಬಹುದು. ಈ ದಕ್ಷಿಣ ದಿಕ್ಕಿನಲ್ಲಿಯೇ ಪರಮಾತ್ಮನ ಒಂದು ಬಾಹು ಇದೆ. ಪರಮಾತ್ಮನ ಬಲಭಾಗದ ಕೆಳಬಾಹು ಸಹಮಾನ ಅಂತ ಶಾಸ್ತ್ರದಲ್ಲಿ ವರ್ಣಿತ ಆಗಿದೆ. ಸಹಮಾನ ನಾಮ ದಕ್ಷಿಣ ಅಂತ ಛಾಂದೋಗ್ಯ ಉಪನಿಷತ್ತು ಅದನ್ನು ವರ್ಣನೆ ಮಾಡುತ್ತದೆ. ಮಾನಂ ವೇದಾತ್ಮಕಂ ಯತಃ, ಅಲ್ಲಿ ಮಾನ ಅಂದ್ರೆ ವೇದ, ಶಂಖ ಅನ್ನೋದು ವೇದದ ಸಂಕೇತ. ಈ ಪರಮಾತ್ಮನ ಬಲಭಾಗದ ಕೆಳಬಾಹು ಶಂಖವನ್ನು ಧರಿಸಿರುವುದರಿಂದ ಅದಕ್ಕೆ ಸಹಮಾನ ಅಂತ, ಹೀಗೆ ಆ ತೋಳಿಗೆ ಸಹಮಾನ ಅಂತ ಹೆಸರಿದೆ. ಅದು ಇರುವುದು ಈ ದಕ್ಷಿಣ ದಿಕ್ಕಿನಲ್ಲಿಯೇ, ಮತ್ತು ದಕ್ಷಿಣ ದಿಕ್ಕಿಗೆ ಅದು ಆಶ್ರಯವೂ ಆಗಿದೆ. ಇದಿಷ್ಟು ಒಟ್ಟಾರೆ ಆ ದಕ್ಷಿಣ ದಿಕ್ಕಿನ ಕುರಿತಾದಂತಹ ಒಂದು ವರ್ಣನೆ. ಅದರೊಂದಿಗೆ ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.